ಫ್ರೆಂಡ್ಸ್, ಎಲ್ಲರಿಗೂ ವೆಜ್ ರೈಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಲ್ಲಿ ಕಾಯಿ ಹೋಳಿಗೆ ಅಂದರೆ ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ 2 ಕಾಯಿ ಆಗೋಷ್ಟು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲ, ಆಮೇಲೆ ಸ್ವಲ್ಪ ಸಕ್ಕರೆ, ಅರ್ಧ ಬೆಲ್ಲ ಅರ್ಧ ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಈಗ ಹೇಗೆ ಮಾಡೋದು ಅದನ್ನೆಲ್ಲ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಕಾಯಿ ತುರಿ ಇದೆಯಲ್ಲ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಆಮೇಲೆ ಏಲಕ್ಕಿ ಲವಂಗ 2 ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೀನಿ, ಅಂದರೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ಕಾಯಿ ತುರಿ ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಏಲಕ್ಕಿ ಮತ್ತು ಲವಂಗ 2 ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಮಿಕ್ಸಿಗೂ ಹಾಕ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ರುಬ್ಕೊಳ್ಬೇಕು. ಒಂಚೂರು ನೀರು ಸೇರಿಸ್ಕೊಳ್ಬೇಡಿ, ನೀರು ಹಾಕದೇ ರುಬ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಪಾಕ ಬರ್ಸ್ಕೊಳ್ಬೇಕು. ಏನು ಅಂದರೆ ಇದಕ್ಕೆ ಹೂರಣ ಅಂತ ಹೇಳ್ತೀವಿ, ಕಾಯಿ ಹೂರಣ ಅಂತ ಹೇಳ್ತೀವಿ. ಅದನ್ನು ರೆಡಿ ಮಾಡ್ಕೊಳ್ಬೇಕು. ಮೊದಲಿಗೆ ನೋಡಿ, ನೀರು ಹಾಕಬಾರ್ದು, ನೀರು ಹಾಕ್ದೇ ಹಾಗೆ ಚೆನ್ನಾಗಿ ಪಾಕ ಬರ್ಸ್ಕೊಳ್ಬೇಕು. ತುಂಬ ಹೊತ್ತು ಬೇಕಾಗುತ್ತೆ, ಕೈ ಬಿಡಬಾರ್ದು. ನೀವು ಕೈ ಬಿಟ್ಟರೆ ಮತ್ತು ತಳ ಹಿಡಿದು ಬಿಡುತ್ತೆ. ಹಾಗೆಯೇ ಚೆನ್ನಾಗಿ ಕೈ ಬಿಡ್ದೇ ಕಾಯಿಸ್ತಾ ಇರಬೇಕು, ತೊಳಸ್ತಾ ಇರಬೇಕು. ಅದು ಲಾಸ್ಟಿಗೆ ಚೆನ್ನಾಗಿ ಪಾಕ ಬರುತ್ತೆ. ಇದು ಪಾಕ ಬಂದಾದಮೇಲೆ ಆಮೇಲೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಆಮೇಲೆ ಗೋಧಿ ಹಿಟ್ಟು ಚೆನ್ನಾಗಿ ಹುರ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೋಡಿ ಈ ಥರ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಈಸಿ ಇದೆ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ, ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನೀಗ ಫ್ರೈ ಮಾಡ್ತಾ ಇದ್ದೀನಲ್ವ, ಆ ಹುಟ್ಟಲ್ಲಿ 2 ರಿಂದ 3 ಹುಟ್ಟು ಆಗೋಷ್ಟು ಚಿರೋಟಿ ರವೆ, ಒಂದು ಅರ್ಧ ಹುಟ್ಟು ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟವ್ ಆಫ್ ಮಾಡ್ಕೊಳ್ಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗಿದೆ ಅಲ್ವಾ, ಪಾಕ ಬಂದು ಗಟ್ಟಿ ಆದಮೇಲೆ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಈಗ ನೋಡಿ, ಹೂರಣ ರೆಡಿಯಾಗಿದೆ. ನೀವು ತಣ್ಣಗೆ ತಣ್ಣಲಿಕ್ಕೆ ಬಿಡಬೇಕು. ನೋಡಿ, ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಹದ ಒಂದು ನೀರು ಮುಟ್ಟಿದ್ರೆ ಒಂದು ಚೂರು ಕೈಗೆ ಹಿಡಿಯಲ್ಲ, ಒಂಚೂರು ಕೈ ಹಿಡಿಬಾರ್ದು. ಇದು ಈಗ ತಣ್ಣಗೆ ತಣದಿದೆ. ಆಗಲೇ ತೋರಿಸ್ಬೇಕಿದ್ರೆ ಬಿಸಿ ಇತ್ತು, ಈಗ ತಣ್ಣದಿದೆ. ನೋಡಿ, ಒಂದು ಚೂರು ಕೈಗೆ ಹಿಡ್ಕೊಳ್ಳಲ್ಲ. ಈ ಹದದಲ್ಲಿ ಬರಬೇಕು. ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ತುಂಬ ಚೆನ್ನಾಗಿ ಉಂಡೆ ಕೂಡ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ನೀವು ಆಮೇಲೆ ಕಣಕೆ ಕಲಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಚಿರೋಟಿ ರವೆ, ಒಂದು ಸ್ವಲ್ಪ ಚಿರೋಟಿ ರವೆ ತಗೊಳ್ಳಿ. ಅದಕ್ಕೆ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕೋಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು, ಆಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರು, ಬಿಸಿ ನೀರಲ್ಲ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು. ಒಂದು 10 ರಿಂದ 15 ನಿಮಿಷ, ಇಲ್ಲ ಅಂದರೆ ಅರ್ಧ ಗಂಟೆ ಕೂಡ ಆಗ್ಬೋದು. ಅರ್ಧ ಗಂಟೆ ಬಿಟ್ಟರು ಕೂಡ ನಡೆಯುತ್ತೆ. ಅದನ್ನು ನೆನೆಸ್ಲಿಕ್ಕೆ ಬಿಡಬೇಕು. ಚಿರೋಟಿ ರವೆ ಚೆನ್ನಾಗಿ ನೆನೆಬೇಕು ನೀರಲ್ಲಿ. ಈ ಥರ ಕಲಸಿಟ್ಕೊಂಬಿಡಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಈ ಥರ ಕಲಸಿಟ್ಕೊಂಬಿಡಿ. ಆಮೇಲೆ ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ತಡೆಯುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತು ನೀರು ಬೇಕಾಗುತ್ತೆ, ನೀರು ಕೂಡ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು. ಈ ಥರ ಮೆತ್ತಗೆ ಕಲಿಸ್ಕೊಳ್ಬೇಕು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಒಂದೇ ಸಲ ಹಾಕ್ಕೊಳ್ಬೇಡಿ. ಆಮೇಲೆ ಲಾಸ್ಟಲ್ಲಿ ಕಲಸಾದ್ಮೇಲೆ ಈ ಥರ ಎಣ್ಣೆ ಹಚ್ಚಿ ಈ ಥರ ಒಣಗಬಾರ್ದು. ಈ ಥರ ಹಚ್ಚಿ ಫುಲ್ಲು ಸುತ್ತಲೂ ಸೌರಿ ಹಾಗೆ ಒಂದು ಮುಚ್ಚಳ ಮುಚ್ಚಿಡಬೇಕು. ನೋಡಿ, ಈ ಥರ ಬರಬೇಕು, ಈ ಹದದಲ್ಲಿ ಬರಬೇಕು. ಕೈಗೆ ಮುಟ್ಟಿದ್ರೆ ಒಂದು ಚೂರು ಕೈ ಕೂಡ ಹಿಡಿಬಾರ್ದು. ಚೆನ್ನಾಗಿ ಎಣ್ಣೆ ಸೌರಿ ಮೇಲ್ಗಡೆಯಿಂದ, ಆಮೇಲೆ ಒಂದು ಬಟ್ಲು ಮುಚ್ಚಿಡಿ. ಅದು ಒಂದು 2-3 ತಾಸಾದರೂ ಬಿಡಬೇಕು. ಕಣಕ್ಕೆ ಚೆನ್ನಾಗಿ ಬರುತ್ತೆ. ಈ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಪ್ಯಾಕೆಟ್ ಹಿಟ್ಟು, ಅದೇ ತುಂಬ ಚೆನ್ನಾಗಾಗುತ್ತೆ. ಮಿಲ್ ಹಿಟ್ಟು ಚೆನ್ನಾಗಾಗಲ್ಲ. ಮತ್ತು ಈಗ ನೋಡಿ, ನಾನು ಇದು ಹೂರ್ಣದ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ. ಹೂರ್ಣದ ಉಂಡೆ ಮಾಡ್ಕೊಂಡಾದಮೇಲೆ ಆಮೇಲೆ ಕಣಕೆನ ಕೈಯಲ್ಲಿ ಹಾಕ್ಕೊಂಡು ಆ ಕಣಕೆಗೆ ಈ ಹೂರ್ಣನ ಅದರೊಳಗೆ ತುಂಬಿ ಲಟ್ಟಿಸಿ ಬೇಯಿಸಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದು ನಮ್ಮ ಹವ್ಯಕರಲ್ಲಿ ಮಾಡೋದು ತುಂಬ ಈಸಿ, ತುಂಬ ಸ್ಪೆಷಲ್ಲಾಗಿ ಮಾಡ್ತೀವಿ ನಾವು. ಇದು ನೋಡಿ, ಇದು ಈಗ ಉಂಡೆ ರೆಡಿಯಾಗಿದೆ. ಈಗ ಕಣಕೆನ ನಾವು ಕೊರೆದಿಟ್ಕೊಳ್ಬೇಕು. ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿಟ್ಟಿದ್ದೀನಿ, ಬೇಳೆ ಒಬ್ಬಟ್ಟು ಮಾಡಬೇಕಾದ್ರೆ ತೋರಿಸಿದ್ದೀನಿ. ಕಣಕೆ ಈ ಥರ ತೆಕ್ಕೊಂಡು ಈ ಥರ ಮೊದಲೇ ಕೈಯಲ್ಲಿ ಚೌಟಿಟ್ಕೊಳ್ಬೇಕು. ಈ ಥರ ತೆಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಎಣ್ಣೆ ಹಚ್ಚಿ ತಟ್ಕೊಳ್ಬೇಕು. ತಟ್ಕೊಂಡಾದಮೇಲೆ ಈ ಥರ ಕಾಯಿ ಉಂಡೆ ಅಂದರೆ ಕಾಯಿ ಹೂರ್ಣದ್ದು ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಈ ಥರ ಹಾಕಿ ಚೆನ್ನಾಗಿ ತುಂಬಿಕೊಳ್ಬೇಕು. ಎಲ್ಲೂ ಓಪನ್ ಆಗಬಾರ್ದು. ಈ ಥರ ತುಂಬಿಕೊಂಡು ಹೋಳಿಗೆ ಪೇಪರ್ ಅಂತಲೇ ಸಿಗುತ್ತೆ, ಒಬ್ಬಟ್ಟು ಪೇಪರ್ ಅಂತಲೇ ಮಾರ್ಕೆಟಲ್ಲಿ ಸಿಗುತ್ತೆ. ಇಲ್ಲಾಂದರೆ ನೀವು ಬಾಳೆ ಎಲೆ ಮೇಲೆ ಮಾಡ್ಕೊಳ್ತೀನಿ ಅಂದರೂ ಕೂಡ ಓಕೆ. ಈ ಥರ ಮಾಡಿಕೊಂಡು ಆಮೇಲೆ ಲಟ್ಸ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ಈ ಥರ ಹೋಳಿಗೆ ಪೇಪರ್ ತಂದುಕೊಂಡ್ರೆ ನೀವು ಹಾಗೆ ಕಾವಲಿ ಮೇಲೆ ಹಾಗೆ ಹಾಕ್ಬೋದು. ಎಲ್ರಿಗೂ ಕೈಯಲ್ಲಿ ಹಾಕ್ಲಿಕ್ಕೆ ಬರಲ್ಲ ಅಲ್ವಾ. ಹಾಗಾಗಿ ನೀವು ಡೈರೆಕ್ಟು
ಅದರ ಕಾವಲಿ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ಇದು ನೋಡಿ ಈ ಥರ ಹೊರ್ಕೊಳ್ಬೇಕು, ತುಂಬ ಸೂಕ್ಷ್ಮವಾಗಿ ಹೊರ್ಕೊಳ್ಬೇಕು. ನೀವು ಗಡ್ಬಡೆಯಿಂದ ಮಾಡ್ಕೊಳ್ಬಾರ್ದು, ತುಂಬ ತೆಳ್ಳಗೆ ಲಟ್ಸ್ಕೊಳ್ಳಿ. ಈ ಥರ ಚೆನ್ನಾಗಿ ಲಟ್ಸ್ಕೊಂಡು ಆಮೇಲೆ ಕಾವಲಿ ಅಂದರೆ ದೋಸೆ ತವ ಇರುತ್ತಲ್ವ ಅದರ ಮೇಲೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಹೋಳಿಗೆ ಪೇಪರ್ ಅಂದರೆ ಹೋಳಿಗೆ ಕಾಗದ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ತೆಗೆದು ಸೀದಾ ನೀವು ಕಾವಲಿ ಮೇಲೆ ಹೀಗೆ ಹಾಕ್ಬೋದು. ಹಾಕಿ ಸ್ವಲ್ಪ 2 ನಿಮಿಷ ಆದಮೇಲೆ ತೆಗಿಬೋದು. ಇಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಳೋರಾದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಒಣಗಬೇಕು. ಇದು ಒಂದು ಸೈಡು ಮುಚ್ಚಿ ಹಾಕುವಾಗ ಅಡಿಗಡೆ ಸ್ವಲ್ಪ ಕೆಂಪಾಗಬೇಕು. ಕೆಂಪಾದಮೇಲೆ ಮುಚ್ಚಿ ಹಾಕಬೇಕು, ಯಾಕೆಂದರೆ ಏಳಲ್ಲ ಬಿಡಲ್ಲ ಅಂತ, ಹಿಡ್ಕೊಂಡ್ಬಿಡುತ್ತೆ, ಎಲ್ಲ ಹರಿದರ್ದು ಹೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಈಗ ಇದು ನೋಡಿ ಆಗಿದೆ ನೋಡಿ, ಈ ಥರ ಕೆಂಪಾಗಬೇಕು. ಅದು ಸ್ವಲ್ಪ ಒಣಗಿಸ್ಬೇಕು, ಕೆಂಪಾಗಿ ಸ್ವಲ್ಪ ಒಣಗಿಸಿ ಬೇಯಿಸ್ಕೊಳ್ಬೇಕು. ಇಲ್ಲ ಅಂದರೆ ಬೇಗ ಹಾಳಾಗಿಬಿಡುತ್ತೆ ಅಲ್ವಾ. ಇಲ್ಲ ಅಂದರೆ 15 ದಿವಸ ಇಟ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಯಿ ಹೋಳಿಗೆ ಅಂದರೆ ಕಾಯಿ ಒಬ್ಬಟ್ಟು ಹಬ್ಬಗಳಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ನಿಮಗೆ ಮತ್ತೆ ಗೊತ್ತೇ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಹೊಸ ಮಲೆನಾಡು ಸ್ಪೆಷಲ್ ಅಡುಗೆ ಆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.